ಸಿರಾಯಿ ಅಂದ್ರೆ ಕೇವಲ ಒಂದು ಥ್ರಿಲ್ಲರ್ ಅಂತ ಅನ್ಕೋಬೇಡಿ. ಇದೊಂಥರ ರೋಡ್ ಮೂವಿ ತರ. ಒಬ್ಬ ಪೊಲೀಸು ಒಬ್ಬ ಕೈದಿಯನ್ನ ಕರ್ಕೊಂಡೋಗ್ತಾನೆ. ಆ ಒಂದು ಪ್ರಯಾಣದಲ್ಲಿ ನಮ್ಮ ಸಿಸ್ಟಮ್ನಲ್ಲಿರೋ ಅನ್ಯಾಯ, ಧಾರ್ಮಿಕ ಪೂರ್ವಾಗ್ರಹಗಳು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯ ಸಹಾನುಭೂತಿಯ ಬಗ್ಗೆ ಹೀಗೆ ತುಂಬಾನೇ ಆಳವಾದ ಪ್ರಶ್ನೆಗಳನ್ನ ಈ ಸಿನಿಮಾ ನಮ್ಮ ಮುಂದೆ ಇಡುತ್ತೆ. ಈ ಸಿನಿಮಾದ ಜರ್ನಿ ನೋಡಿ 2025ರ ಕ್ರಿಸ್ಮಸ್ ಟೈಮ್ನಲ್ಲಿ ಥಿಯೇಟರ್ಗೆ ಬಂತು, ಬಾಕ್ಸ್ ಆಫೀಸ್ನಲ್ಲೂ ಒಳ್ಳೆ ಕಲೆಕ್ಷನ್ ಮಾಡಿತು. ಈಗ ಜಾನ್ವರಿ 2026ರಿಂದ ZEE5 ಪ್ಲಾಟ್ಫಾರ್ಮ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಅಂದ್ರೆ ಈಗ ಎಲ್ಲರಿಗೂ ನೋಡೋಕೆ ಲಭ್ಯವಿದೆ. ಪಾತ್ರಗಳ ವಿಚಾರಕ್ಕೆ ಬಂದ್ರೆ ವಿಕ್ರಮ್ ಪ್ರಭು ಅವರು ಕಾನ್ಸ್ಟೇಬಲ್ ಕದಿರವನ್ ಪಾತ್ರದಲ್ಲಿದ್ದಾರೆ. ಇದು ಸುಮ್ನೆ ಒಬ್ಬ ಪೊಲೀಸ್ ಪಾತ್ರ ಅಲ್ಲ, ತನ್ನದೇ ನಂಬಿಕೆಗಳ ಜೊತೆ ಒಳಜಗಳ ಆಡೋ ಒಬ್ಬ ಸಾಮಾನ್ಯ ಮನುಷ್ಯನ ಪಾತ್ರ. ಇನ್ನೊಂದು ಪ್ರಮುಖ ಪಾತ್ರ ಅಬ್ದುಲ್ ರೌಫ್. ಇದನ್ನ ಒಬ್ಬ ಹೊಸ ನಟ ಮಾಡಿದ್ದಾರೆ. ಜೊತೆಗೆ ಅನಿಶ್ಮಾ ಅನಿಲ್ ಕುಮಾರ್ ಕೂಡ ಕಥೆಗೆ ಒಂದು ಇಮೋಷನಲ್ ಟಚ್ ಕೊಡ್ತಾರೆ. ಇದರ ಪ್ಲಸ್ ಪಾಯಿಂಟ್ಸ್ ಏನು, ಅದ್ರ ಬಗ್ಗೆ ಈಗ ನೋಡೋಣ. ಮೊದಲನೇದಾಗಿ ಇದರ ಸ್ಕ್ರೀನ್ ಪ್ಲೇ ತುಂಬಾನೇ ಶಾರ್ಪ್ ಆಗಿದೆ ಮತ್ತೆ ಒಂದೊಂದೇ ಲೇಯರ್ ಬಿಚ್ಕೊಳ್ತಾ ಹೋಗುತ್ತೆ. ಎರಡನೇದು ಇದು ಮತಾಂಧತೆ ಮತ್ತೆ ನಮ್ಮ ಸಿಸ್ಟಮ್ನ ವೈಫಲ್ಯಗಳ ಬಗ್ಗೆ ತುಂಬಾನೇ ಗಟ್ಟಿಯಾಗಿ ಮಾತಾಡುತ್ತೆ. ಆದ್ರೆ ಎಲ್ಲೂ ಬೋರ್ ಹೊಡ್ಸೋ ತರ ಲೆಕ್ಚರ್ ಮಾಡಲ್ಲ. ತುಂಬಾ ರಿಯಲಿಸ್ಟಿಕ್ ಆಗಿ ಕಥೆ ಹೇಳುತ್ತೆ. ವಿಕ್ರಮ್ ಪ್ರಭು ಅವ್ರ ನಟನೆ ಅಂತೂ ಸೂಪರ್, ಎಲ್ಲೂ ಓವರ್ ಆಕ್ಟಿಂಗ್ ಇಲ್ಲ. ಜೊತೆಗೆ ಸಪೋರ್ಟಿಂಗ್ ಆಕ್ಟರ್ಸ್, ಟೆಕ್ನಿಕಲ್ ಟೀಮ್ ಎಲ್ಲರ ಕೆಲಸನೂ ಚೆನ್ನಾಗಿದೆ. ಈ ಸಿನಿಮಾದ ಇಮೋಷನಲ್ ಇಂಪ್ಯಾಕ್ಟ್ ಎಷ್ಟಿದೆ ಅಂದ್ರೆ ಇದು ಗಂಟಲಲ್ಲಿ ದುಃಖ ಉಮ್ಮಳಿಸುವಂತೆ ಮತ್ತು ಕಣ್ಣೀರು ತರಿಸುವಂತೆ ಮಾಡೋ ಅಷ್ಟರ ಮಟ್ಟಿಗೆ ಈ ಸಿನಿಮಾ ನಮ್ಮನ್ನ ಕಾಡುತ್ತೆ. ನಟನೆ ಅಷ್ಟೇ ಅಲ್ಲ, ಟೆಕ್ನಿಕಲ್ ಆಗಿಯೂ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ. ಇದರ ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಎಡಿಟಿಂಗ್ ಇವೆಲ್ಲ ಸೇರ್ಕೊಂಡು ಆ ಟೆನ್ಷನ್ ಇರೋ ಮೂಡನ್ನ ತುಂಬಾ ಪರಿಣಾಮಕಾರಿಯಾಗಿ ಕಟ್ಕೊಟ್ಟಿವೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಪ್ರತಿಯೊಂದು ಸಿನಿಮಾದಲ್ಲೂ ಸಣ್ಣ ಪುಟ್ಟ ಮೈನಸ್ ಪಾಯಿಂಟ್ಸ್ ಇದ್ದೇ ಇರುತ್ತಲ್ವಾ. ಸಿರೆಯಿನಲ್ಲಿರೋ ವೀಕ್ನೆಸ್ಗಳು ಏನು ಅಂತ ನೋಡೋಣ. ಸಿನಿಮಾದ ಆರಂಭ ಇದೆಯಲ್ವಾ, ಅದು ಸ್ವಲ್ಪ ಮಾಮೂಲಿ ಪೊಲೀಸ್ ಕೈದಿ ಕಥೆ ತರ ಶುರುವಾಗುತ್ತೆ. ಕೆಲವು ಕಡೆ ಇಮೋಷನ್ಸ್ ಅನ್ನ ಬೇಕಂತಲೇ ತುರುಕದ ಹಾಗೆ ಅನಿಸ್ಬೋದು. ಮತ್ತೆ ಸಿನಿಮಾದ ಪೇಸ್ ಅಂದ್ರೆ ಅದರ ವೇಗ ಸ್ವಲ್ಪ ನಿಧಾನವಾಗಿದೆ. ಸೊ ಎಲ್ರಿಗೂ ಇದು ಇಷ್ಟ ಆಗದೆ ಇರಬಹುದು. ಇನ್ನು ಕೆಲವು ಸೈಡ್ ಟ್ರ್ಯಾಕ್ಗಳನ್ನ ಸ್ವಲ್ಪ ಟ್ರಿಮ್ ಮಾಡ್ಬೋದಿತ್ತು. ಒಂದು ವೇಳೆ ಸಮಾಜದ ಬಗ್ಗೆ ಮಾತಾಡೋ ಸ್ವಲ್ಪ ಸೀರಿಯಸ್ ಆಗಿರೋ ರಿಯಲಿಸ್ಟಿಕ್ ಥ್ರಿಲ್ಲರ್ಗಳಿಷ್ಟ ಅನ್ನೋ ಹಾಗಿದ್ರೆ ಖಂಡಿತ ಈ ಸಿನಿಮಾ ನೋಡ್ಬೋದು. ಕ್ಯಾರೆಕ್ಟರ್ಗಳ ಜರ್ನಿ ಮುಖ್ಯ ಅನ್ನೋರಿಗೂ ಇದೊಂದು ಒಳ್ಳೆ ಚಾಯ್ಸ್. ಸೊ ಇಷ್ಟೆಲ್ಲ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ನೋಡಿದ್ಮೇಲೆ ನಮ್ಮ ಫೈನಲ್ ವರ್ಡಿಕ್ಟ್ ಏನು? ಈ ಚಿತ್ರಕ್ಕೆ ಸಿಕ್ಕಿರೋ ರೇಟಿಂಗ್ 5ಕ್ಕೆ 4 ಸ್ಟಾರ್ಸ್.